ನಮಸ್ಕಾರ. ನವಂಬರ್ 27 ಮತ್ತು 28ಕ್ಕೆ ಯಾವ ಥರದ ಎಸ್ಟ್ರಾಲಜಿಕಲ್ ಎನರ್ಜೀಸ್ ನಮ್ಮ ಹತ್ರ ಅದಾವ ಅಂತ ನೋಡೋಣ. ನಾನು ಕಾರ್ಡ್ಸ್ ತೆಗ್ದೇನೆ. ಸೊ ಹಿಯರ್ ಈಸ್ 8th ಹೌಸ್. ಈಗ ಸದ್ಯ 8th ಹೌಸ್ನೊಳಗೆ ಸನ್ ಆ್ಯಂಡ್ ಮಾರ್ಸ್. ನಿಮ್ಮ ತಂದೆ ಅಥವಾ ನಿಮ್ಮ ಬ್ರದರ್ ಜೊತೆ ನಿಮ್ಮ ಆಸ್ತಿ ಪಾಸ್ತಿಗಳ ಬದಲಾಗಿ ಮಾತುಕತೆ ಆಗಬಹುದು. ಆಮೇಲೆ ಇಲ್ಲೇನಿದೆ, ಸ್ಕ್ಯಾಂಡಲ್ ಆ್ಯಂಡ್ ಮಿಸ್ಟ್ರಿ. ಆ್ಯಕ್ಚುಲಿ 8th ಹೌಸ್ ಈಸ್ ಅ ಮಿಸ್ಟ್ರಿ ಓನ್ಲಿ. ಅಲ್ಲಿ ನೀವು ಅನ್ಅರ್ನ್ಡ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಸಿಗೋ ಚಾನ್ಸಸ್ ಜಾಸ್ತಿ. ನೀವೇನಾದರೂ ಅಕಲ್ಟ್ ಸೈನ್ಸ್ ಅಂದರೆ ವಾಸ್ತುನೋ, ಆಸ್ಟ್ರಾಲಜಿನೋ, ನ್ಯೂಮರಾಲಜಿನೋ ಈ ಥರದ ವಿಷಯಗಳನ್ನು ಕಲಿಬೇಕು ಅನ್ನೋ ಕಡೆ ಆಸಕ್ತಿ ಹುಟ್ಟಬಹುದು. ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬದಲಾಗಿ ಏನಾದರೂ ಪಿತೂರಿ ಮಾಡ್ತಾ ಇದ್ದರೆ ಅದು ಬೆಳಕಿಗೆ ಬರುವಂಥ ಚಾನ್ಸಸ್ ಆರ್ ಮೋರ್. ಯಾಕಂತಂದ್ರೆ ಎಂಟನೇ ಮನೆ ಏನು ಮಾಡ್ತೈತಿ ಅಂದರೆ ರಹಸ್ಯಗಳನ್ನೆಲ್ಲ ಮ್ಯಾಲೆ ತೊಗೊಂಬರ್ತೈತಿ. ಆಮೇಲೆ ತಮಸದ ಕಾರ್ಡ್ ಬಂದೈತೆ. ದಿಸ್ ಇಸ್ ಡಿಸ್ಟ್ರಾಯರ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್. ಮಾರ್ಸ್ ರೂಲ್ ಮಾಡ್ತೈತಿ ನಾಳೆ ನಾಡಿದ್ದು. ಸೊ ಹೆಂಗಂತಂದ್ರೆ ತಾಮಸಿಕ ವೃತ್ತಿ ಜಾಸ್ತಿ ಆಗೋ ಚಾನ್ಸಸ್. ಅವಾಗ ಏನಾಕತಿ, ಇಲ್ಲೇ ಜುಪಿಟರ್ ಏನು ಮಾಡ್ಯಾನ, ಜುಪಿಟರ್ 4ನೇ ಮನೆಯೊಳಗೆ ಕುಂತು ಚಂದ್ರಮಾನ 10ನೇ ಮನೆಯೊಳಗೆ ನೋಡ್ತಾನೆ. ಸೊ ಚಂದ್ರಮ ಅಂದರೆ ನಿಮ್ಮ ಮನಸ್ಸನ್ನು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನನಗೆ ಯಾಕಪ್ಪ ಇಷ್ಟು ಜಾಸ್ತಿ ಸಿಟ್ಟು ಬರ್ತೈತಿ, ನನಗೆ ಪಿತ್ತ ಯಾಕೆ ಹೆಚ್ಚಿಗೆ ಆಗೈತಿ. ನಿಮ್ಮ ಡಯಟ್ ಕಡೆ ನೀವೇ ಗಮನ ಕೊಡುವಂಥದ್ದು, ಅಥವಾ ನಿಮ್ಮ ಏಳಿಗೆ ಹೆಂಗೆ ನೀವು ಮಾಡ್ಕೋಬೇಕು ಅಂತ ಅನ್ನೋದ್ರ ಕಡೆಗೆ ನೀವು ಗಮನ ಕೊಡೋದು ನಾಳೆ ಸ್ಟಾರ್ಟ್ ಆಗ್ತೈತೆ. ಏನು, ನನ್ನ ರಿಲೀಜನ್ ಏನು, ಮೊರಾಲಿಟಿ ಬದಲಾಗಿ ವಿಚಾರ ಮಾಡೋದು, ರಿಲೀಜನ್ ಬದಲಾಗಿ ವಿಚಾರ ಮಾಡೋದು, ಯಾರಿಗೇನಾದರೂ ಟೀಚ್ ಮಾಡಬೇಕು ಅಂತಂತ ಮನಸ್ಸಿಗೆ ಆಸೆ ಆಗೋದು, ಈ ಥರದ ವಿಚಾರಗಳೆಲ್ಲ ನಿಮ್ಮಲ್ಲಿ ಹುಟ್ಕೊತಾವೆ. ಆಮೇಲೆ ಯಾರಾದರೂ ನೀವೇ ಡಯಟ್ ಬದಲಾಗಿ ವಿಚಾರ ಮಾಡ್ತೀರಿ. ಯಾಕಂದ್ರೆ ನಾನ್ ವೆಜಿಟೇರಿಯನ್ ಇದ್ದರೆ ತಾಮಸಿಕ ಗುಣ ಜಾಸ್ತಿ ಇರ್ತೈತೆ. ಅದಕ್ಕೆ ನೀವೇ ವಿಚಾರ ಮಾಡ್ತೀರಿ, ನಾನು ವೆಜಿಟೇರಿಯನ್ ಆದರೆ ಹಂಗೆ ಅಂದ್ಕೊಂಡು ಯಾರಾದರೂ ನ್ಯೂಟ್ರಿಷನಿಸ್ಟನ್ನು ಹೋಗಿ ಭೇಟಿ ಮಾಡುವಂಥದ್ದು, ಅಥವಾ ನಿಮ್ಮ ಡಯಟ್ನಲ್ಲೇ ನೀವೇ ತಿಳ್ಕೊಂಡು ನೀವೇ ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಚಾನ್ಸಸ್ ಆರ್ ಮೋರ್. ಓಕೆ. ಯಾಕಂದರೆ ಇಲ್ಲಿ ಆ್ಯಂಗ್ರಿ ಮತ್ತು ಲೇಜಿ ಅಂತಂದು ಹೇಳ್ಬಿಡ್ತೈತಿ. ಸ್ಯಾಟರ್ನ್ ಗಿವ್ಸ್ ಲೇಜಿನೆಸ್ ಆ್ಯಂಡ್ ಮಾರ್ಸ್ ಗಿವ್ಸ್ ಎಗ್ರೆಷನ್. ಈ ಥರದ ವಿಚಾರಗಳನ್ನೆಲ್ಲ ನಾನೇ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ಸಕ್ಕೆ ಶುರು ಮಾಡಿ ಆ ವಿಷಯದ ಕಡೆ ನೀವು ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ನಾಳೆ. ಈ ಥರದ ವಿಷಯಗಳೆಲ್ಲ ಆಗೋ ಚಾನ್ಸಸ್ ಆರ್ ಮೋರ್ ಟುಮಾರೋ. ಅಂದರೆ ನೀವು ನಿಮ್ಮ ಹೆಲ್ತ್ ಬದಲಾಗಿ ಕಾಳಜಿ ವಹಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಸರಿನಾ? ಯಾಕಂದ್ರೆ ನಾಲ್ಕನೇ ಮನೆ ಅಂತಂತಂದ್ರೆ ಫುಡ್, ಅಲ್ಲೇ ಜುಪಿಟರ್ ಅದಾರ. ಅದ್ರ ಫುಡ್ಡಿಗೆ ಕಾರಕ ಗ್ರಹ ಯಾರು? ಚಂದ್ರಮ. ಅದು ಜುಪಿಟರ್ ಚಂದ್ರಮನ ನೋಡ್ತೈತಿ. ಅಂದ್ರೆ ಒಂಥರ ವಿವೇಕಯುಕ್ತ ಜ್ಞಾನ ಬರ್ತೈತಿ. ನಾನು ಏನು ಮಾಡಿದರೆ ನನ್ನ ಜೀವನದಲ್ಲಿ ಡೆವಲಪ್ಮೆಂಟ್ ಆಗಬಹುದು ಮತ್ತು ನಾನು ಯಾವ್ಯಾವ ವಿಷಯಗಳನ್ನು ಸುಧಾರಣೆ ಮಾಡ್ಕೋಬೇಕು ಅನ್ನುವಂಥದ್ರ ಕಡೆ ಗಮನ ನೀವೇ ಹರಿಸ್ತೀರಿ.